ಭಾರತ್ ಮಾತಾ ಕಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಗೆ ಬಾದಾಮಿಯ ರೈಲ್ವೆ ನಿಲ್ದಾಣವನ್ನು ಆಧುನೀಕರಣಗೊಳಿಸಿ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಬಾಗಲಕೋಟೆಯ ಲೋಕಸಭಾ ಸದಸ್ಯರು ಆದಂಥ ಸನ್ಮಾನ್ಯ ಗದ್ದಿಗೌಡರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಜ್ಯಸಭಾ ಸದಸ್ಯರು, ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣರಾವ್ ಬಾಂಡ್ಗೆ ಸಾಹೇಬ್ರವರೇ, ಶಾಸಕರಾದ ಜಮಖಂಡಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಮಿತ್ರರಾಗಿರ್ತಕ್ಕಂಥ ಸಹೋದರ ಹನುಮಂತ್ ನಿರಾಣಿ ಅವರೇ, ಹಾಲಿ ಶಾಸಕರ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ್ ನಿರಾಣಿ ಅವರೇ, ಮಾಜಿ ಶಾಸಕರಾದ ಪಟ್ಟಣ್ ಶೆಟ್ಟರ್ ಅವರೇ, ಮಿತ್ರರಾಗಿರ್ತಕ್ಕಂಥ ಮಾಜಿ ಶಾಸಕರು ಹಿರಿಯರಾದ ದೊಡ್ಡಪ್ಪ ಗೌಡ್ರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಸಹೋದರ ಅರುಣ್ ಶಾಪೂರ್ ಅವರೇ, ಹುಬ್ಬಳ್ಳಿಯ ನಮ್ಮ ವಿಭಾಗದ ರೈಲ್ವೆ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಬೀಲಾ ಮೀನಾ ಅವರೇ, ಎಲ್ಲ ಹಿರಿಯ ಕಿರಿಯ ರೈಲ್ವೆ ಅಧಿಕಾರಿಗಳೇ, ಮತ್ತು ಬಂದಿರತಕ್ಕಂಥ ವಿವಿಧ ಹಂತದ ಅಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ CEO ಅವರೇ, ಇನ್ನಿತರೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಪ್ರಾಯಶಃ 15-20 ನಿಮಿಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಸುಮಾರು 75 ರೈಲ್ವೆ ಸ್ಟೇಷನ್ಗಳನ್ನು 25,000 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಆಧುನೀಕರಣ ಮಾಡಿ ಇವತ್ತು ಬಾದಾಮಿಯನ್ನು ಕೂಡ ಸೇರ್ಪಡೆ ಮಾಡಿ ಇವತ್ತು ರಾಷ್ಟ್ರಕ್ಕೆ ದೊಡ್ಡ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾನು ಭಾರತ ಸರ್ಕಾರದ ಪರವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಾದಾಮಿಯ ಎಲ್ಲ ಮಹಾಜನತೆ ಪ್ರಧಾನಮಂತ್ರಿಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇವತ್ತು 75 ರೈಲ್ವೆ ಸ್ಟೇಷನ್ಗಳಲ್ಲಿ ಕರ್ನಾಟಕವು ಕೂಡ 4 ಇದೆ, ಆಂಧ್ರ ಪ್ರದೇಶ 3 ಇದೆ, ಅಸ್ಸಾಂನಲ್ಲಿ 1 ಇದೆ, ಬಿಹಾರ್ನಲ್ಲಿ 1 ಇದೆ, ಛತ್ತೀಸ್ಗಢದಲ್ಲಿ 3 ಇದೆ, ಗುಜರಾತ್ನಲ್ಲಿ 4 ಇದೆ, ಹರಿಯಾಣದಲ್ಲಿ 2 ಇದೆ, ಹಿಮಾಚಲ್ನಲ್ಲಿ 1 ಇದೆ, ಜಾರ್ಖಂಡ್ನಲ್ಲಿ 2 ಇದೆ, ಕರ್ನಾಟಕದಲ್ಲಿ 4 ಇದೆ, ಕೇರಳದಲ್ಲಿ 6 ಇದೆ, ಮಧ್ಯಪ್ರದೇಶದಲ್ಲಿ 13 ಇದೆ, ಮಹಾರಾಷ್ಟ್ರದಲ್ಲಿ 2 ಇದೆ, ಒರಿಸ್ಸಾದಲ್ಲಿ 7 ಇದೆ, ರಾಜಸ್ಥಾನದಲ್ಲಿ 8 ಇದೆ, ತಮಿಳುನಾಡಿನಲ್ಲಿ 3 ಇದೆ, ತೆಲಂಗಾಣದಲ್ಲಿ 1 ಇದೆ, ಉತ್ತರ ಪ್ರದೇಶದಲ್ಲಿ 7 ಇದೆ, ಉತ್ತರಾಖಂಡದಲ್ಲಿ 1 ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ 2 ಇದೆ. ಬಂಧುಗಳೇ, ಈ ರೀತಿಯಾಗಿ ರಾಷ್ಟ್ರದ ಭೂಪಟದಲ್ಲಿ ಯಾವುದೇ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗದೆ ಹೋದರೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸುಮಾರು 25,000 ಕೋಟಿ ರೂಪಾಯಿಗಳ ಇವತ್ತು ಯೋಜನೆಯನ್ನು ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಬಾದಾಮಿಯ ಒಂದು ರೈಲ್ವೆ ಸ್ಟೇಷನನ್ನು ಕೂಡ 15 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಮಾಡಿದ್ದಾರೆ. ಬಂಧುಗಳೇ, ರೈಲ್ವೆ ಈ ದೇಶದ ಅಭಿವೃದ್ಧಿಯ ಸಂಕೇತ ಅಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪದೇ ಹೇಳ್ತಾ ಇರ್ತಾರೆ. ಏನಿವತ್ತು ನಮ್ಮ ಬಡ್ಜೆಟ್ಟು ಹಿಂದೆ UPA ಗೌರ್ಮೆಂಟ್ ಇದ್ದಾಗ 85-90 ಸಾವಿರ ಕೋಟಿ ಇರ್ತಾ ಇತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈಲ್ವೆ ಬಡ್ಜೆಟ್ ಇವತ್ತು ಈ ಸಾರಿ 3 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ಕರ್ನಾಟಕದಲ್ಲಿ 26-27ರಲ್ಲಿ ಈ ಸಾರಿ ನಡೀತಾ ಇರ್ತಕ್ಕಂಥದ್ದು ಹೊಸ ಲೈನ್ಗಳಿಗೆ 3,085 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಡಬ್ಲಿಂಗ್ಗೆ 1,534 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದಲ್ಲದೆ ಮೇಲ್ ಸೇತುವೆ, ಕೆಲ ಸೇತುವೆ ಗೌಡ್ರು ಹೇಳಿದ್ರು ನಮ್ದೊಂದಿದೆ ಅಂತ 50, 60, 35, 40 ವರ್ಷಗಳಿಂದ ಇದ್ದಂಥ ಅನೇಕ ಮೇಲ್ ಸೇತುವೆ, ಕೆಲ ಸೇತುವೆಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಮೇಲೆ ಅವಲಂಬನೆ ಆಗೋದು ಬೇಡ ಅಂತ ಹೇಳಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 700ಕ್ಕೂ ಮೇಲ್ಪಟ್ಟು ಮೇಲ್ ಸೇತುವೆ, ಕೆಲ ಸೇತುವೆಯನ್ನು ಮಾಡಿ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ನಿದರ್ಶನ ಕರ್ನಾಟಕದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೇರ್ತದೆ ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳಿ, ಏನಿವತ್ತು 2014ರಿಂದ ಇಲ್ಲಿವರೆಗೆ 1,750 ಕಿಲೋಮೀಟ್ರು ಏನಿವಾಗ ತಾವು ಹೇಳ್ತಾ ಇದ್ದೀರಿ, ಕುರ್ಚಿ ಬಾದಾಮಿನ ಯಾವ್ದು ಹೇಳ್ತಾ ಇದ್ದೀರಿ, ಅದನ್ನು ಬಾಗಲಕೋಟೆ ಈಗಾಗಲೇ ನಾವು 1,750 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ROB-RUBಗಳನ್ನು 700 ಮಾಡಿ ಮತ್ತೆ ಇವತ್ತು 160 ಇನ್ನು ಕೇವಲ 7-8 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. 9 ರೈಲ್ವೆ ನಿಲ್ದಾಣಗಳನ್ನು ಈಗಾಗಲೇ ಪ್ರಧಾನಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅದರೊಳಗೆ ಕರ್ನಾಟಕದಲ್ಲಿ ಹೋದ ಸಾರಿ 5 ನಿಲ್ದಾಣಗಳನ್ನು ಮಾಡಿದ್ರು. ಅವತ್ತು ಕೂಡ ಬಾಗಲಕೋಟೆಯೂ ಕೂಡ ಸೇರಿತ್ತು.
ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಗದ್ದಿಗೌಡರ ಒಂದು ಕನಸಿನ ಲೋಕಸಭಾ ಕ್ಷೇತ್ರವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವತ್ತು ಕೂಡ ಬಾಗಲಕೋಟೆ ಕೂಡ ಮಾಡಿ ಎರಡನೇ ಆಧುನೀಕರಣವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರ ಇದ್ದರೆ ಅದು ಬಾಗಲಕೋಟೆ ಮಾತ್ರ. ನನ್ನ ಕ್ಷೇತ್ರದಲ್ಲಿ ಇನ್ನೂ ಒಂದು ಆಗಿಲ್ಲ. ಇದಕ್ಕೆ ನೀವಾರು ಜೋರಾಗಿ ಹೊಡೀರಪ್ಪ ಸರ್ ಚಪ್ಪಾಳೆ. ಏನ್ರಯ್ಯ ನೀವು ಧಾರವಾಡ, ಗದಗು, ಗೋಕಾಕು, ರೋಡ ಮತ್ತು ಮುಂದ್ರಾಬಾದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಏನು ಜಲಂಧರ್ನಲ್ಲಿ ಈ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಾದಾಮಿಯಲ್ಲಿ 15 ಕೋಟಿ, ಅಳ್ಳಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನು ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನು ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಏನು ಅಮೃತ್ ಭಾರತ್ ನಿಲ್ದಾಣವನ್ನು ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಬಂಧುಗಳೇ. ಪ್ರಮುಖವಾಗಿ ಹೊಸ ಮಾರ್ಗಗಳಾದ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ ಬಾಗಲಕೋಟೆ ಕುಡ್ಚಿ, ಧಾರವಾಡ ಬೆಳಗಾವಿ, ಹುಬ್ಬಳ್ಳಿ ಅಂಕೋಲ 12,000 ಕೋಟಿ ರೂಪಾಯಿಗಳಲ್ಲಿ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಗದಗ ವಾಡಿ, ಗಣಿಗೇರ ರಾಯಚೂರು, ಶಿವಮೊಗ್ಗ ರಾಣಿಬೆನ್ನೂರು, ಕಡೂರು ಚಿಕ್ಕಮಗಳೂರು, ಬೇಲೂರು, ಹಾಸನ ಬೇಲೂರು, ಮಾರಿಕೊಪ್ಪಂ ಇತ್ಯಾದಿ 9 ಯೋಜನೆಗಳು ಈಗಾಗಲೇ ನಡೀತಾ ಇದೆ. 1,000 ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಬಂದ ಮೇಲೆ ಮಂತ್ರಿಯಾಗಿ 24 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು 1,600 ಕಿಲೋಮೀಟ್ರು ಎಕರೆ 1,600 ಎಕರೆ ಜಾಗವನ್ನು ಪಡೆದು ಅದರಲ್ಲಿ ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಆಲಮಟ್ಟಿ ಯಾದಗಿರಿ 162 ಕಿಲೋಮೀಟ್ರು, ಭದ್ರಾವತಿ ಚಿಕ್ಕಜಾಜೂರು 73 ಕಿಲೋಮೀಟ್ರು ಇವಾಗ ತಾನೇ ಆದೇಶ ಆಗಿದೆ. ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಚಿಕ್ಕಜಾಜೂರು ನಿಮ್ಮ ಬಳ್ಳಾರಿಯ ಒಂದು ಡಬ್ಲಿಂಗ್ ಲೈನ್ ಏನಾಗಿದೆ 3,340 ಕೋಟಿ ರೂಪಾಯಿಂದು ಟೆಂಡರ್ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಣ್ಣಂದು ಒಂದೇ ಒಂದು ಕನಸಿದೆ, ಏನು ನಮ್ಮ ಬಾಗಲಕೋಟೆ ಕುಡ್ಚಿದ್ದಿದೆ ಈ ಸಾರಿ ಶಾಸನಸಭೆ ಶುರು ಆಯ್ತದೆ ಸೋಮವಾರದಿಂದ. ಒಂದು 5-6 ದಿವಸದಲ್ಲಿ ಏನು ನಮ್ಮ ದೊಡ್ಡಪ್ಪಗೌಡ್ರದ್ದಿರ್ಬೋದು, ಬೇರೆ ಬೇರೆದಿರ್ಬೋದು, ಈ ಎಲ್ಲಕ್ಕೂ ಕೂಡ ನಾವು ಮೋಕ್ಷವನ್ನು ಕಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕೇವಲ 2029ಕ್ಕೆ ಮತ್ತೆ ಗದ್ದಿಗೌಡರು ಏನು ಲೋಕಸಭೆಗೆ ಅಭ್ಯರ್ಥಿ ಆಯ್ತಾರೆ ಅಷ್ಟೊಳಗೆ ಈ ಯೋಜನೆಯನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹೇಳ್ತಾ ಇದ್ರು ಬಾಗಲಕೋಟೆ ಕುರ್ಚಿ ಹೊಸ ಮಾರ್ಗ 142 ಕಿಲೋಮೀಟರ್ ಇದೆ ಸ್ವಾಮಿ, 1,328 ಕೋಟಿ ರೂಪಾಯಿ. ಡಿ ಸಿ ಸಾಹೇಬ್ರೆ 1,328 ಕೋಟಿ 2010ರಲ್ಲಿ ಪುಸ್ತಕದಲ್ಲಿ ಇತ್ತು ಅಷ್ಟೇ. ಅದೆಲ್ಲ ಬಂದಿದ್ರು ಯಾರವರು ಎಂಥವ್ರು ಬಟ್ಟೆವರು ನನಗೆ ಹಜಾರೆ ಟೆಕ್ಸ್ಟೈಲ್ನ ಸಾಹೇಬರು. ನನಗನ್ನಿಸ್ತದೆ ಅವ್ರಿಗೆ ಆಸೆ ಇದೆ ಇನ್ನೂ ಒಂದಷ್ಟು ಬೆಳಿಬೇಕು ಜಿಲ್ಲೆಯಲ್ಲಿ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದ್ದರಿಂದ ಈಗಾಗಲೇ ನಾವು 37 ಕಿಲೋಮೀಟ್ರ್ ಪೂರ್ಣಗೊಂಡಿದ್ದೇವೆ. ಬಾಗಲಕೋಟೆ ಕಜ್ಜಿ ದೋಣಿ 30 ಕಿಲೋಮೀಟ್ರು, ಕಜ್ಜಿ ದೋಣಿ ಲೋಕಾಪುರ 25ರಲ್ಲಿ ಮುಗಿದಿದೆ, 7 ಕಿಲೋಮೀಟ್ರ್ ಮುಗಿದಿದೆ. ಇದನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರ ಮಾತಾಡಿ ದೊಡ್ಡ ಮೇಲ್ಗಡೆ ಮಾತನಾಡಿ ಅದನ್ನು ಕೂಡ ಮಾಡ್ತೀವಿ. ಲೋಕಾಪುರ ಯಾದವಾಡ 23 ಕಿಲೋಮೀಟ್ರ್ ಇದೆ. ಬರ್ಕೋಬೇಕು ದಯವಿಟ್ಟು ತಾವು. ನಾವು ಏನು ಹೇಳಿ ಹೋಗ್ತೀವಿ ಎಲ್ಲವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಲೋಕಾಪುರ ಯಾದವಾಡ ಜಮಖಂಡಿ ಈ ಎಲ್ಲ ಯೋಜನೆಗಳನ್ನು ನಾವು 2029 ಒಳಗಡೆ ಮುಗಿಸಿ ಏನು ಅನೇಕ ವರ್ಷದ ನಿಮ್ಮ ನೋವಿದೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಲ್ಲದೆ ಉಡುಗಿ ಗದಗ ಡಬ್ಲಿಂಗು 284 ಕಿಲೋಮೀಟ್ರು. ಇದಕ್ಕೆ ಸುಮಾರು 2014-15ರಲ್ಲಿ ಅನುಮೋದನೆಯನ್ನು ಕೊಟ್ಟು 1,900 ಕೋಟಿ ರೂಪಾಯಿಗಳು. ಈಗಾಗಲೇ 150 ಕಿಲೋಮೀಟ್ರು ಮತ್ತು NTPC 2 ಸೇರಿ ಇದನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೀವಲ್ವಣ್ಣ. ಯಾರು ದುಡ್ಡದು? ಯಾರು ದುಡ್ಡಪ್ಪ? ಭಾರತ ಸರ್ಕಾರದ ನರೇಂದ್ರ ಮೋದಿಯವರ ನಾಯಕತ್ವದ ದುಡ್ಡು ಇದು ಯಾರಿಗೋಸ್ಕರ ಬಂದಿದೆ? 2,000 ಕೋಟಿ ರೂಪಾಯಿಗಳು
ನಿಮ್ಮ ಭಾಗಕ್ಕೆ ಬಂದಿದೆ. ಇದು ಹೊಡಿರಪ್ಪ, ಒಂದಷ್ಟು ಬುದ್ಧಿ ಬರಲಿ. ನಿಮ್ಮ ಖುಷಿನೇ ಇರಲಿಲ್ಲ, ಹೆಂಗೆ ನಿಮ್ಮ ಕತೆ? ನನಗನ್ಸುತ್ತೆ 50 ವರ್ಷದಲ್ಲಿ ಆಗದಿರೋ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾವು. ಆದ್ದರಿಂದ ತಮ್ಮಲ್ಲಿ ಇದರಿಂದ ಇವತ್ತು ಬಾಗಲಕೋಟೆ, ವಿಜಯಪುರ, ಸೊಲ್ಲಾಪುರಕ್ಕೆ ಹೋಗ್ತಕ್ಕಂಥ ಜನರಿಗೆ ಎಷ್ಟು ಅನುಕೂಲ ಆಯ್ತದೆ. ಗಿಣಿಗೇರ, ರಾಯಚೂರು ಹೊಸ ಮಾರ್ಗ 165 ಕಿಲೋಮೀಟ್ರು. ಖರ್ಚಾಗೋದು GC ಸಾಹೇಬ್ರೆ 3,400 ಕೋಟಿ. CM ಅವರೇ, ನೀನು ಕರ್ನಾಟಕದವರು ಅಂತ ಕಾಣಿಸ್ತದೆ. 3,400 ಕೋಟಿ ರೂಪಾಯಿ ಈಗಾಗಲೇ ಅದನ್ನು ಮಂಜೂರು ಮಾಡಿದ್ದೇವೆ. ಅದು ಕೂಡ ನಾವು ಈಗಾಗಲೇ ಗಿಣಿಗೇರ ಕಾರಟಗಿ 66 ಕಿಲೋಮೀಟ್ರು, ಕಾರಟಗಿ ಸಿಂಧನೂರು 18 ಕಿಲೋಮೀಟ್ರು ಪ್ರಗತಿಯಲ್ಲಿದೆ. ಸಿಂಧನೂರು ಹಿರೇಕೊಟ್ಟಂಗಲ್ಲು ಗುರಿ 2026ಕ್ಕೆ ಡಿಸೆಂಬರ್ಗೆ ಮುಗಿಸ್ತಾ ಇದ್ದೀವಿ. ಹಿರೇಕೊಟ್ಟಂಗಲ್ ರಾಯಚೂರು 48 ಕಿಲೋಮೀಟ್ರು 27 ಫೆಬ್ರವರಿಗೆ ಮುಗಿಸ್ತಾ ಇದ್ದೀವಿ. ಈ ಸಂಪೂರ್ಣವಾದ ಯೋಜನೆಯನ್ನು 27ಕ್ಕೆ ಮುಗಿಸ್ತೀವಿ. ಇದು ಕೂಡ ಈ ಭಾಗದ ಜನರಲ್ಲಿರ್ತಕ್ಕಂಥ ಬಹುದಿನದ ಬೇಡಿಕೆನ ಅಲ್ವಪ್ಪ? ಬಹುತೇಕ ಅಲ್ವಾ ಹೇಳಿ? ಅದನ್ನು ಮಾತಾಡ್ತಾ ಇದ್ವಿ. ಈಗಾಗಲೇ ಪ್ರಗತಿ ಇಲ್ದಿರುವ ಕಾಮಗಾರಿಗಳು ಸಾಪುರ್ ವಾಡಿ 43.5 ಕಿಲೋಮೀಟ್ರು 2028 ಏಪ್ರಿಲ್ ಒಳಗಡೆನೆ ಮುಗಿಸ್ತೀವಿ. ಕುಷ್ಟಗಿ ಜುಮ್ಲಾಪುರ 20 ಕಿಲೋಮೀಟ್ರು, ಅದು ಕೂಡ 28 ಒಳಗಡೆ ಮುಗಿಸ್ತೀವಿ. ಸೋರಾಪುರ ಶಹಾಪುರ ಅದು ಕೂಡ ಏಪ್ರಿಲ್ನಲ್ಲಿ ಮುಗಿಸ್ತೀವಿ. ಅದಲ್ದಿರ ಜಮಲಾಪುರ ಲಿಂಗಸೂರು ಗುರುಗುಂಟೆ 59 ಕಿಲೋಮೀಟ್ರು, ಗುರುಗುಂಟೆ ಕೆಕ್ರೆ ರಸ್ತೆ 27 ಕಿಲೋಮೀಟ್ರು, ಕೆಕ್ಕೆರೆ ರಸ್ತೆ ಸೋರಾಪುರ 22 ಕಿಲೋಮೀಟ್ರು. ಎಲ್ಲವನ್ನು ಕೂಡ ಗದ್ದಿಗೌಡ ಅಣ್ಣ, ನೀನು ನಿನ್ನ ಪಕ್ಕದಲ್ಲಿರೋ ಎಲ್ಲ ಜಿಲ್ಲೆಗಳಿಗೂ ಕೂಡ ರೈಲ್ವೆ ಇಲಾಖೆ ಪ್ರಾಯಶಃ ಒಂದು ಈ ದೇಶದ ಅಭಿವೃದ್ಧಿಯ ಸಂಕೇತ ಅಂತ ನಾವೇನು ಹೇಳ್ತೀವಿ, ಇದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೂ ಕೂಡ ಲೋಕಾರ್ಪಣೆ ಮಾಡುವುದ್ರ ಮುಖೇನ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಅನ್ನೋ ಭೇದ ಭಾವನೆ ಇಲ್ದಿರ ಅಭಿವೃದ್ಧಿಗೆ ಮತ್ತೊಂದು ಹೆಸರಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಇವತ್ತು 37 ರೈಲುಗಳು ಕೋವಿಡ್ನಲ್ಲಿ ನಿಂತೋಗಿದ್ದು. ಗದ್ದಿಗೌಡರು ಇಲ್ಲೇ ಇದ್ದಾರೆ, ನಮ್ಮ ಜಿಗ್ಜಿನಿಯವರು ಇದ್ದಾರೆ. ಎಲ್ಲರೂ ಹೋಗಿ ಅವ್ರಿಗೆ ಅದನ್ನು ಮಾಡಿದ್ವಿ. ವಾರಕ್ಕೆ ಒಂದಿನ 2 ದಿನ ಬರೋದು. 30% ರೇಟ್ ಜಾಸ್ತಿ ಇತ್ತು. ಅಧಿಕಾರಿಗಳೆಲ್ಲ ಸೇರಿ 30 ರೈಲ್ವೆ ಕಮ್ಮ 30 ರೈಲ್ ಕೋವಿಡ್ ಮೇ ಸ್ಟಾಪ್ ಹೋತಾನ ಕೋವಿಡ್ ಮೇ 30 ರೈಲ್ಗಳನ್ನು ಮಾಡಿ 30% ಜಾಸ್ತಿ ಇದ್ದಿದ್ದನ್ನು ಕಡಿಮೆ ಮಾಡಿ ಸಾಮಾನ್ಯವಾಗಿ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರೈಲ್ವೆ ಇಲಾಖೆ ವಿಕಸಿತ ಭಾರತದ ಆಧಾರ ಸ್ತಂಭವಾಗಿ ಹೊರಹೊಮ್ಮಿರೋದಕ್ಕೆ ಪ್ರಾಯಶಃ ಭಾರತ ದೇಶದ ಇದು ಒಂದು ಪ್ರಗತಿಯ ಇಂಜಿನ್ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕಳೆದ 12 ವರ್ಷದಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1652 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗಗಳನ್ನು ನಿರ್ಮಿಸಿ ರಾಜ್ಯಾದ್ಯಂತ ಸಂಪರ್ಕವನ್ನು ಇನ್ನಷ್ಟು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 97% ಇಡೀ ರೈಲ್ವೆಯನ್ನು ವಿದ್ಯುತ್ಕರಣ ಮಾಡಿದ್ದೇವೆ. 2026 ಡಿಸೆಂಬರ್ ಒಳಗಡೆ ಇದನ್ನು 100% ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ರಸ್ತೆ ರೈಲು ಸುರಕ್ಷತೆ ಸುಧಾರಿಸಲು ಇಲ್ಲಿವರೆಗೂ 700ಕ್ಕೂ ಮೇಲ್ಪಟ್ಟು ROBಗಳನ್ನು ಮಾಡಿದ್ದೇವೆ. ಸಾಮಾನ್ಯ ಜನರ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಮೇಲ್ಸೇತುವೆ ಕೆಳಸೇತುವೆಗಳಿಗೆ ರಾಜ್ಯ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ನೈಋತ್ಯ ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಈ ಭಾಗದಲ್ಲಿ 835ಕ್ಕೂ ಮೇಲ್ಪಟ್ಟು CCTVಗಳನ್ನು ಮಾಡಿದ್ದೇವೆ. ವಿಕಲಚೇತನ ಪ್ರಯಾಣಿಕರಿಗೆ ಎಕ್ಸಿಲೇಟರ್ಗಳನ್ನು ಹಾಕಿದ್ದೇವೆ. ಅದಲ್ದಿರ ಇವತ್ತು ಎಲ್ಲೆಲ್ಲಿ ಪ್ರಯಾಣಿಕರಿಗೆ ಸಾಧ್ಯ ಇದೋ ಪ್ರಯಾಣಿಕರಿಗೆ ಜನೌಷಧಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 89 ನಿಲ್ದಾಣಗಳಲ್ಲಿ ಒಂದೇ ಥರದ ಇದನ್ನು ಉತ್ಪತ್ತಿಯನ್ನು ಮಾಡ್ತಕ್ಕಂಥ ಮಳಿಗೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅಪಘಾತಗಳು ತಡೆಯಲು ಸಂಪೂರ್ಣ ಸ್ವದೇಶಿ ನಿರ್ಮಿತ ಕವಚ್ ತಂತ್ರಜ್ಞಾನವನ್ನು ಅಳವಡಿಸಿ ಇವತ್ತು 1500 ಕಿಲೋಮೀಟ್ರು ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಇನ್ನು ಕೇವಲ 1 ವರ್ಷದಲ್ಲಿ 15,000 ಕಿಲೋಮೀಟ್ರು ಕರ್ನಾಟಕದಲ್ಲಿ ಕವಚನ ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ, ಸುಮಾರು ಬಂಧುಗಳೇ, ಅದಲ್ಲದೆ ನಾನು ಬಂದ ಮೇಲೆ ದಕ್ಷಿಣ ಭಾರತದಲ್ಲಿ
ಕರ್ನಾಟಕದಲ್ಲಿ ಸುಮಾರು 22 ಹೊಸ ರೈಲು ಸೇವೆಗಳನ್ನು, 73 ನಿಲುಗಡೆಗಳನ್ನು, 32 ರೈಲುಗಳ ವಿಸ್ತರಣೆಯನ್ನು ಕೂಡ ಮಾಡಿ ಒಂದು ಮೈಲಿಗಲ್ಲನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ರೈಲ್ವೆ ಯೋಜನೆ ಸ್ಪೀಡ್ ಮತ್ತು ಸ್ಕೇಲ್ ಅಂದರೆ ವೇಗ ಮತ್ತು ವಿಸ್ತರಣೆಗೆ ಎರಡೂ ಕೂಡ ಸಿಕ್ಕಿದೆ. ವೇಗ ಮತ್ತು ವಿಸ್ತರಣೆ ಎರಡೂ ಕೂಡ ಸಿಗ್ತಕ್ಕಂಥ ಕೆಲಸ ಆಗಿದೆ. 12 ವರ್ಷದಲ್ಲಿ ನಾವು ಏನು ಹೊಸ ರೈಲ್ವೆ ಟ್ರ್ಯಾಕ್ಗಳನ್ನು ಮಾಡಿದ್ದೇವೆ, ಅದ್ರ ಜೊತೆಗೆ ಸುಮಾರು ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿ ರಾಜ್ಯದ ಮಹಾಜನತೆಯ ಅಸೋತ್ತರಗಳಿಗೆ ಕೈ ಜೋಡಿಸಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾನೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಜೊತೆಯಲ್ಲಿ ಭಾರತದ ಹರಿಯಾಣದಲ್ಲಿ ಏನಿವತ್ತು ಹೈಡ್ರೋಜನ್ ರೈಲನ್ನು ಚಾಲನೆ ಮಾಡ್ತಕ್ಕಂಥ ಒಂದು ವಿನೂತನ ಯೋಜನೆಯನ್ನು ಮಾಡಿದ್ದಾರೆ. ಈ ಹೈಡ್ರೋಜನ್ ರೈಲು ಜರ್ಮನಿಯಲ್ಲಿತ್ತು, ಜಪಾನ್ನಲ್ಲಿತ್ತು, ಚೈನಾದಲ್ಲಿತ್ತು ಮತ್ತು ಸ್ವೀಡನ್ನು, ಈ 4 ರಾಜ್ಯಗಳಿಗೆ ಆ ತಂತ್ರಜ್ಞಾನವನ್ನು ನಮ್ಮಲ್ಲೇ ಮಾಡಿ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿದ್ಯುತ್ಕರಣ ಇಲ್ಲದೆ ಹೈಡ್ರೋಜನ್ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ರೈಲ್ವೆ ಇಲಾಖೆ ಇನ್ನಷ್ಟು ಪರಿಸರ ಸ್ನೇಹಿ ಆಗ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಧ್ಯಾಹ್ನ 12:30 ಗಂಟೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. 250 ಕಿಲೋಮೀಟರ್ ಓಡಾಟವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದೇ ಭಾರತ್, ನಮೋ ಭಾರತ್ ಅದಲ್ದಿರ ಇವತ್ತು ಕವಚಗಳನ್ನು ಅಳವಡಿಸ್ತಕ್ಕಂಥ ಕೆಲಸಗಳ ಜೊತೆಯಲ್ಲಿ ಪಂಜಾಬ್ನ ರಾಷ್ಟ್ರದ ಇನ್ನಿತರ ಭಾಗಗಳಿಗೂ ಕೂಡ ಹೆಚ್ಚಿನ ರೈಲ್ವೆ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥದ್ದು. ಇದೆಲ್ಲರ ಜೊತೆಯಲ್ಲಿ ದೇಶಕ್ಕೆ, ದೇಶದ ವ್ಯವಸ್ಥೆಗೆ ಯಾವ ರೀತಿ ರೈಲ್ವೆ ಇಲಾಖೆಯಿಂದ ಏನೇನು ಕೆಲಸಗಳಾಗಬೇಕಾಗಿದೆ, ರೈಲ್ವೆ ಇಲಾಖೆಯ ಜೊತೆಯಲ್ಲಿ ನಾವು ಏನನ್ನು ಆದ್ಯತೆ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು 2026 ಕೇಂದ್ರ ಬಡ್ಜೆಟ್ನಲ್ಲಿ 7 ಹೈ ಸ್ಪೀಡ್ ಕಾರಿಡಾರನ್ನು ಈಗಾಗಲೇ ಸ್ಥಾಪನೆ ಮಾಡ್ತಕ್ಕಂಥ ಅದಕ್ಕೆ ಕ್ರಿಯಾ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಮುಂಬೈ ಪುಣೆ, ಪುಣೆ ಹೈದರಾಬಾದು, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಬೆಂಗಳೂರು ಚೆನ್ನೈ, ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ. ಅದಲ್ಲದೆ ಕರ್ನಾಟಕದ ಜನ ಎಲ್ಲ ಒಂದು ಕಡೆ ಬೆಂಗಳೂರು ಪುಣೆ ಬೇಕು ಅಂತ ಇದ್ದರು, ಅದಕ್ಕೂ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ಆದೇಶವನ್ನು ಮಾಡ್ತಕ್ಕಂಥ ಕೆಲಸಗಳಾಗಿದೆ. ಬಂಧುಗಳೇ, ನಿಮ್ಗೆ ವಿನಂತಿ ಮಾಡ್ತೀನಿ ಇಷ್ಟೇ, ಏನು ಸನ್ಮಾನ್ಯ ನಿರಾಣಿ ಸಾಹೇಬರು ಕೈಗಾರಿಕಾ ಮಂತ್ರಿಗಳಾದವರು, ಈ ಭಾಗದ ಅಭಿವೃದ್ಧಿಯಲ್ಲಿ ಅವರ ಪಾಲುದಾರಿಕೆ ಸಾಕಷ್ಟಿದೆ. ಯಾವ ಜಿಲ್ಲೆಗಳು, ತಾಲೂಕುಗಳು, ರಾಜ್ಯಗಳು ಅಭಿವೃದ್ಧಿಯ ಸಂಕೇತವಾಗಿ ಕೆಲಸ ಮಾಡ್ತಾವೋ ಆ ಎಲ್ಲ ಸಂಕೇತಗಳಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪ್ರಾಯಶಃ ಭಾರತ ಸರ್ಕಾರ, ಅಲ್ಲಿ ಯಾವ ಸರ್ಕಾರ ಇದೆ, ಇಲ್ಲಿ ಯಾವ ಸರ್ಕಾರ ಇದೆ, ಅಲ್ಲಿ ಯಾರು ಆಡಳಿತ ಮಾಡ್ತಾರೆ ಅನ್ನುವ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡದೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆ ಆಗಬೇಕು ಅನ್ನುವ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡಿ ನಮಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಹೋಬಳಿ ಪಂಚಾಯಿತಿಗಳ ಅಭಿವೃದ್ಧಿ ಆಗಬೇಕು. ರಾಷ್ಟ್ರದ ಪ್ರಧಾನಮಂತ್ರಿಗಳ ಈ ಒಂದು ದೂರದೃಷ್ಟಿಯ ಚಿಂತನೆಯಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲುದಾರರಾಗಿ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು 3-4 ನಿಮಿಷಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬರ್ತಾರೆ. ಅವರ ಭಾವನೆಗಳನ್ನು, ದೇಶದ ವ್ಯವಸ್ಥೆಯನ್ನು 75 ಈ ರೀತಿ ಆಧುನೀಕರಣ ಆಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ಬಾದಾಮಿಯ ನನ್ನ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೀನಿ, ದೇಶದ ಆಧಾರ ಸ್ತಂಭವಾಗಿ ಕೇವಲ 12 ವರ್ಷಗಳನ್ನು ಮುಗಿಸಿ 50 ವರ್ಷದ ಸಾಧನೆಯನ್ನು ಮಾಡಿ ಪ್ರಾಯಶಃ ಈ ದೇಶಕ್ಕೆ ಭವಿಷ್ಯದ ಭಾರತವನ್ನು ರಾಷ್ಟ್ರಕ್ಕೆ ಮೊದಲನೇ ಸ್ಥಾನಕ್ಕೆ, ವಿಶ್ವಕ್ಕೆ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖೇನ ಅಭಿನಂದನೆಯನ್ನು ಸಲ್ಲಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ರೈಲ್ವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡವರಿಗೋಸ್ಕರವಾಗಿ, ತುಳಿಕೊಳಪಟ್ಟವ್ರಿಗೋಸ್ಕರವಾಗಿ, ಹಳ್ಳಿಗಾಡಿನ ಜನರ ಜೀವನದ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಜಲಶಕ್ತಿ ಒಂದು ಇಲಾಖೆಯನ್ನು ತಂದು 5 ಲಕ್ಷ ಕೋಟಿ ರೂಪಾಯಿಗಳನ್ನು 2019ರಿಂದ 2024ವರೆಗೂ ಕೊಟ್ಟರು. ಅದಾದಮೇಲೆ ಇವತ್ತು ಸುಮಾರು 3 ಕೋಟಿ ಶುದ್ಧ ಕುಡಿಯೋ ನೀರಂತ ಇದ್ದಂಥ ಜನ ಭಾರತ ದೇಶದಲ್ಲಿ ಸುಮಾರು 16 ಕೋಟಿ ಜನ ಶುದ್ಧ ಕುಡಿಯುವ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆಗಳಾಗಿದೆ. ಇದನ್ನು ಮನಗೊಂಡು ಇನ್ನೂ ಕೂಡ 3-4 ಕೋಟಿ ಜನ ನೀರು ತಲುಪ್ತಾ ಇಲ್ಲ ಹಳ್ಳಿಗಾಡಿಗೆ ಅಂತ ತೀರ್ಮಾನವನ್ನು ಮಾಡಿ
ಮತ್ತೆ ಮೊನ್ನೆ 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಯಾವ ಸರ್ಕಾರ ಇದೆ ಇಲ್ಲಿ ಯಾವ ಸರ್ಕಾರ ಇದೆ ಅನ್ನೋದಕ್ಕಿಂತ ಶಾಶ್ವತವಾದ ಕುಡಿಯೋ ನೀರಿನ ಯೋಜನೆ ಜೊತೆಯಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ತಮ್ಮದೇ ಆದ ಕನಸಿನ ಭಾರತವನ್ನು ವಿಕಸಿತ ಭಾರತವನ್ನು 2047ರಲ್ಲಿ ಕೇವಲ ಒಂದು ಇಲಾಖೆಯಿಂದ ವಿಕಸಿತ ಭಾರತ ಆಗೋದಿಲ್ಲ. 16 ಇಲಾಖೆಗಳೇನಿದೆ, ಸಾಮಾನ್ಯ ಬಡವ ಯಾವ ರೀತಿ ಇದೆ ಆ ಬಡವನನ್ನು ಕೂಡ ಮೇಲ್ಪಂಕ್ತಿಗೆ ತರೋದರ ದೂರದೃಷ್ಟಿಯ ಚಿಂತನೆಯಿಂದ ರಾಷ್ಟ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದರ ಮುಖೇನ ಹಳ್ಳಿಗಾಡಿನಲ್ಲಿದ್ದಂಥ ಬಡತನವನ್ನು ಹೋಗ್ಲಾಡ್ತಕ್ಕಂಥದಕ್ಕೆ ನಾನು ಕೂಡ ಇವತ್ತು ಸೌತ್ ಈಸ್ಟರ್ನ್ ಸ್ಟೇಟ್ಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ನಾನು ಹೋಗಿ ಬಂದಿದ್ದೇನೆ. 1 ಸಾರಿ ಅಲ್ಲ 2 ಸಾರಿ ಅಲ್ಲ 16 ಬಾರಿ ನಾನು ಕೂಡ ಟೂರನ್ನು ಮಾಡಿದ್ದೇನೆ. ಬಡತನದ ರೇಖೆಯಲ್ಲಿದ್ದಂಥ ಹಳ್ಳಿಗಾಡಿನ ಜನರ ಜೀವನದ ಮಟ್ಟವನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ 25 ಕೋಟಿಗೂ ಜನ ಇವತ್ತು ಮೇಲ್ಪಂಕ್ತಿಗೆ ಬಂದು ಕೇವಲ ಕೆಲವು ಕುಟುಂಬಗಳು ಮಾತ್ರ ಇನ್ನೂ ಬಡತನದ ರೇಖೆಯಲ್ಲಿದೆ. ಪ್ರಧಾನಮಂತ್ರಿಗಳಿಗೆ ಆದರೂ ಕೂಡ ಸಮಾಧಾನ ಇಲ್ಲ. ವಿಕಸಿತ ಭಾರತ 2047ರಲ್ಲಿ ಇಡೀ ವಿಶ್ವದ ಭೂಪಟದಲ್ಲಿ ಭಾರತ ಮೊದಲನೇ ಸ್ಥಾನ ಇಲ್ಲ 2ನೇ ಸ್ಥಾನದಲ್ಲಿ ಬರಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಚಿಂತನೆ ಇಲ್ಲ, ಕಲ್ಪನೆ ಇಲ್ಲ, ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸೋಣ. ತನ್ಮೂಲಕ ಭಾರತೀಯರ ಸಾರ್ವಭೌಮತೆಗೆ, ದೇಶದ ಅಭಿವೃದ್ಧಿಗೆ, ಈ ದೇಶ ನಡೆದು ಬಂದ ದಾರಿಗೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ನೀಡ್ತಕ್ಕಂಥದ್ರಲ್ಲಿ ರೈಲ್ವೆ ಮತ್ತು ಜಲಶಕ್ತಿ 2 ಇಲಾಖೆಗಳು ಕೂಡ ಕರ್ನಾಟಕದಲ್ಲೇ ಇದ್ದಂಥ ನಾನೊಬ್ಬ ಸಾಮಾನ್ಯ ಕುಟುಂಬದ ಬಂದವನಿಗೆ ಮಂತ್ರಿಯನ್ನಾಗಿ ಮಾಡಿ ಇಡೀ ವಿಶ್ವದಲ್ಲಿ ಕರ್ನಾಟಕವು ಕೂಡ ನೋಡ್ತಕ್ಕಂಥದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಅನ್ನೋ ಮಾತನ್ನು ಹೇಳಿ ನಮ್ಮ ಅಧಿಕಾರಿಗಳು ಪ್ರಾಯಶಃ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆ ಒಂದು ಗ್ರೋತ್ ಇಂಜಿನ್ ಅಂತ ಏನು ಹೇಳ್ತೀವಿ, ಆ ಗ್ರೋತ್ ಇಂಜಿನ್ ಜೊತೆಯಲ್ಲಿ ಅವರ ಕಾರ್ಯತತ್ಪರತೆಯಲ್ಲಿ ತುಂಬ ಕೆಲಸ ಆಗಿದೆ. ನನಗನ್ಸದೆ ಅವ್ನು ಯಾರು ಕಾಂಟ್ರಾಕ್ಟ್ ಇದ್ದಾನೆ, ಕಾಂಟ್ರಾಕ್ಟ್ ಹಾಕೋ ಎಮ್ಮ ಇದೆ ಬಂದಿದ್ದಾರಪ್ಪ ಅವರು ಇದ್ದರೆ ಅವ್ರು ದಯವಿಟ್ಟು ಕರೀರಿ. ಮಂಜು ಅವ್ರಿಗೊಂದು ಹೂನಾರ ಹಾಕ್ರಪ್ಪ. ಕಾಂಟ್ರಾಕ್ಟರ್ ಇದ್ದರೆ ಬನ್ನಿ, ಕೆಲಸ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ಮಲ್ಲಿ ವಿನಂತಿ ಮಾಡ್ತೀರಿ, ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅನುಕೂಲಕರ ವ್ಯವಸ್ಥೆಯನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ಎಲ್ಲ ಒಂದು ಕಡೆ ರಾಜಕಾರಣವನ್ನು ಚುನಾವಣೆ ಇದ್ದಂಥ 30 ದಿನಗಳಲ್ಲಿ ಮಾಡೋಣ. ರಾಜಕಾರಣ 30 ದಿನ ಮುಗಿದ ಮೇಲೆ ಅಭಿವೃದ್ಧಿಯ ಸಂಕೇತವಾಗಿ ಭವಿಷ್ಯ ಭಾರತದ ವ್ಯವಸ್ಥೆಯನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.